ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಸಾವಿರಾರು ಪುಟಗಳ ಸಾಹಿತ್ಯ ಬರೆದಂತ ಕವಿಗಳ ಬದುಕಿನ ಕಹಿ ಸತ್ಯಗಳೇನು, ಅವರ ಯಶಸ್ಸಿನ ಹಿಂದಿನ ಅಸಲಿ ಹೋರಾಟಗಳೇನು, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾನು ನಿನ್ಗೆ ಹೇಳಕ್ ಹೊರಟಿದ್ದೀನಿ ಅಂತ ನೋಡಿದ್ರ, ಕನ್ನಡದ ಮಹಾನ್ ಸಾಧಕರ ಅವರ ಜೀವನದ ಅಂತರಾಳವನ್ನು ತೆರೆದಿಡುವಂತ ಅವರ ಆತ್ಮಕಥನಗಳ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಇದು ಮುಂಬರುವ PhD ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಇನ್ನುಳಿದ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಗಳಲ್ಲಾಗಿರ್ಬೋದು, ಕವಿಗಳ ಅಥವಾ ಸಾಧಕರ ಜೊತೆಗೆ ಅವರ ಆತ್ಮಕಥನಗಳ ಮೇಲೆ ಪದೇ ಪದೇ ಏನ್ ಮಾಡ್ತಾರೆ, ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ P. ಲಂಕೇಶ್ ಆಗಿರ್ಬೋದು, ಅರವಿಂದ್ ಮಾಲ್ಗತ್ತಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಚನ್ನವೀರ್ ಕಣವಿ ಆಗಿರ್ಬೋದು, ಭೈರಪ್ಪನವರಾಗಿರ್ಬೋದು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರಾಗಿರ್ಬೋದು, ಅಥವಾ ಅನುಪಮಾ ನಿರಂಜನ, ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ, ಅನಕ್ರು ಅವರು ಆಗಿರ್ಬೋದು, ಕಿಯ್ಯಾರ ಕಿನ್ನರೈ ಆಗಿರ್ಬೋದು, ಬಸವರಾಜ್ ಕಟ್ಟಿಮನಿ ಆಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಇನ್ನುಳಿದ ಅನೇಕ ಸಾಹಿತಿಗಳು ಏನ್ ಮಾಡಿದಾರ, ಅವರದ ಆತ್ಮಕಥನಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ P. ಲಂಕೇಶ್ ಅವರ ಆತ್ಮಕಥನ ನೋಡೋದಾದ್ರ ಹುಳಿ ಮಾವಿನ ಮರ ಅಂತ ಹೇಳ್ಬೋದು ನೋಡ್ರಿ. P. ಲಂಕೇಶ್ ಅಂದ್ರ ಇದಕ್ P ಅಂದ್ರೆ ಏನು, ಪಾಳ್ಯದ ಲಂಕೇಶ್ ಅಂತ ನೋಡ್ರಿ. ಇವ್ರಿಗೆ ಪಾಳ್ಯದ ಲಂಕೇಶ್ ಅಂತಾರ. ಪಾಳ್ಯದ ಲಂಕೇಶ್ ಅವರ ಬರೆದಂತ ಅವರ ಆತ್ಮಕಥನ ಯಾವ್ದಂತ ನೋಡೋದಾದ್ರು ಹುಳಿ ಮಾವಿನ ಮರ ಅಂತ ಹೇಳ್ಬೋದು. ಈ ಹುಳಿ ಮಾವಿನ ಮರದಲ್ಲಿ ಅವ್ರು ಏನೇನ್ ಅಂದ್ರ, ಈ ಪುಸ್ತಕದಲ್ಲಿ ಅವ್ರು ಏನೇನ್ ಬರ್ದಾರ ಅಂತ ನೋಡಿದ್ರ, ಅವರ ಬಾಲ್ಯವನ್ನ ಬರ್ದಾರ, ಜೊತೆಗೆ ಹಳ್ಳಿಯ ಬದುಕು ಹೇಗಿತ್ತು, ಅವರ ಕಾಲದಲ್ಲಿ ಹಳ್ಳಿಯ ಬದುಕು ಹೇಗಿತ್ತು, ಜೊತೆಗೆ ಸಮಾಜದ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಈ ಹುಳಿ ಮಾವಿನ ಮರದಲ್ಲಿ ಏನ್ ಮಾಡಿದಾರ ಅಂದ್ರ ದಾಖಲೆ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವುದು ಅರವಿಂದ್ ಮಾಲಗತ್ತಿ ಅವರು. ಅರವಿಂದ್ ಮಾಲಗತ್ತಿ ಅವರ ಬರೆದಂತ ಆತ್ಮಕಥನ ಯಾವ್ದಂತ ನೋಡೋದಾದ್ರೆ ಅದು ಗಾರ್ಮೆಂಟ್ ಬ್ರಾಹ್ಮಣ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಈ ಗಾರ್ಮೆಂಟ್ ಬ್ರಾಹ್ಮಣದಲ್ಲಿ ಅವ್ರು ಏನ್ ಬರ್ದಾರ ಅಂತ ನೋಡೋದಾದ್ರ, ಅವರ ಸರ್ಕಾರಿ ಸೌಲಭ್ಯ ಪಡೆದಂತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಏರಲು ಪ್ರಯತ್ನಿಸುವಂತ ಒಬ್ಬ ದಲಿತ ವ್ಯಕ್ತಿಯ ಚಿತ್ರಣವನ್ನ ಏನ್ ಮಾಡಿದಾರ ಅಂದ್ರೆ ಇಲ್ಲಿ ಅವರು ಬರ್ದಾರ ಅಂತ ಹೇಳ್ಬೋದು ನೋಡ್ರಿ. ಯಾಕಂದ್ರ ಹಿಂದಿನ ಕಾಲದಲ್ಲಿ ಅಂದ್ರ ಅವರ ಕಾಲದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದ್ರು ಕೂಡ ಸಮಾಜದಲ್ಲಿ ದಲಿತ ವ್ಯಕ್ತಿ ಮೇಲ್ಮಟ್ಟಕ್ಕೆ ಏರಾಕ ಏನೇನು ಪ್ರಯತ್ನ ಪಟ್ಟಿದಾನ ಅನ್ನೋದನ್ನ ಅವ್ರ ಈ ಗಾರ್ಮೆಂಟ್ ಬ್ರಾಹ್ಮಣದಲ್ಲಿ ಬರ್ದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋದು ಕುವೆಂಪುರವರ ಆತ್ಮಕಥನ ಯಾವ್ದಂತ ನೋಡೋದಾದ್ರ ನೆನಪಿನ ದೋಣಿಯಲ್ಲಿ ಅಂತ ಹೇಳ್ಬೋದು ನೋಡ್ರಿ. ಈ ನೆನಪಿನ ದೋಣಿಯಲ್ಲಿ ಅವ್ರು ಏನ್ ಬರ್ದಾರ ಅಂತ ನೋಡಿದ್ರ, ಅವ್ರ ಮಲೆನಾಡಿನ ಚಿತ್ರಣ, ಹುಟ್ಟೂರು ಮಲೆನಾಡು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೊಪ್ಪಳ ಅಂತ ಹೇಳ್ಬೋದು. ಅದು ಮಲೆನಾಡದಾಗ ಕಂಡು ಬರೋದ್ರಿಂದ ಆ ಮಲೆನಾಡಿನ ಸೌಂದರ್ಯದ ಚಿತ್ರಣವನ್ನು ಬರ್ದಾರ. ಜೊತೆಗೆ ಅವರ ಅವ್ರ ಬಾಲ್ಯವನ್ನ ಕುರಿತು ವಿವರಣೆ ಮಾಡಿದಾರ. ಜೊತೆಗೆ ಅವ್ರ ಶಿಕ್ಷಣದ ಕುರಿತ ವಿವರಣೆಯನ್ನ ಈ ನೆನಪಿನ ದೋಣಿಯಲ್ಲಿ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ದರಾ ಬೇಂದ್ರೆ ಅವರ ಆತ್ಮಕಥನ ನೋಡೋದಾದ್ರ ಅದು ನಡೆದು ಬಂದ ದಾರಿ ಅಂತ ಹೇಳ್ಬೋದು ನೋಡ್ರಿ. ಈ ನಡೆದು ಬಂದ ದಾರಿಯಲ್ಲಿ ಏನೇನ್ ಬರ್ದಾರ ಅಂತ ನೋಡೋದಾದ್ರೆ ಅವರು ಅವರ ಬಾಲ್ಯದ ನೆನಪನ್ನ ಬರ್ದಾರ ಇದ್ರಾಗ. ಜೊತೆಗೆ ಅವ್ರು ಅನುಭವಿಸಿದಂತ ಬಡತನವನ್ನು ಬರ್ದಾರ. ಜೊತೆಗೆ ಅವರೊಂದು ಮಗು ಸಾಯ್ತಿದ, ಆ ಮಗುವಿನ ಚಿತ್ರಣ ಕೂಡ ಇದ್ರಲ್ಲಿ ಏನ್ ಮಾಡಿದಾರ ಬರ್ದಾರ. ಜೊತೆಗೆ ಜೀವನದಲ್ಲಿ ಅವ್ರು ಕಂಡಂತ ಕಷ್ಟ ನಷ್ಟ ಸಂಕಷ್ಟಗಳನ್ನೆಲ್ಲ ಕುರಿತ ಈ ನಡೆದು ಬಂದ ದಾರಿಯಲ್ಲಿ ಏನ್ ಮಾಡಿದಾರ ಅಂದ್ರ ಅವ್ರು ಬರ್ದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರುವ ಶಿವರಾಮ್ ಕಾರಂತ್ ಅವರ ಆತ್ಮಕಥನ ನೋಡೋದಾದ್ರ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಹಲವಾರು ಬಾರಿ ಏನಾಗಿದೆ ಅಂದ್ರ ಎಕ್ಸಾಮ್ದಾಗ ಕೇಳಿದಾರ ನೋಡ್ರಿ. ಇದನ್ನ ಮತ್ತ ನೆಕ್ಸ್ಟ್ ಯಾವ್ದಂದ್ರ ಈ ಹುಳಿ ಮಾವಿನ ಮರನು ಕೂಡ ಇದು ಕೂಡ ಹಲವಾರು ಬಾರಿ KPS ಎಕ್ಸಾಮ್ದಾಗ ಈ 3 ಕೂಡ ಏನಾಗಿದೆ ಅಂದ್ರ ಹಲವಾರು ಬಾರಿ KPS ಎಕ್ಸಾಮ್ದಾಗ ಕ್ವಶನ್ಸ್ ಆಗಿದಾವ. ನೆಕ್ಸ್ಟ್ ಈ ಶಿವರಾಮ್ ಕಾರಂತ್ ಅವರ ಹುಚ್ಚು ಮನಸ್ಸಿನ 10 ಮುಖಗಳು, ಇದ್ರಾಗ ಏನ್ ಅವ್ರು ಬರ್ದಾರ ಅಂತ ನೋಡಿದ್ರ, ಶಿವರಾಮ್ ಕಾರಂತ್ ಅವರ ಬಹುಮುಖಿ ವ್ಯಕ್ತಿತ್ವ ಅಂತ ಹೇಳ್ಬೋದು ನೋಡ್ರಿ. ಬಹುಮುಖಿ ವ್ಯಕ್ತಿತ್ವ ಅಂದ್ರ ಅವ್ರೊಬ್ರು ಅಂದ್ರ ಅವರಲ್ಲಿರುವಂತ ಬಹುಮುಖಿ ವ್ಯಕ್ತಿತ್ವನ ಇಲ್ತರಾಗಿನ ಚಿತ್ರಣ ಮಾಡಿದಾರ ಅಂತ ಹೇಳ್ಬೋದು. ಹಾಗಾದ್ರೆ ಬಹುಮುಖಿ ವ್ಯಕ್ತಿತ್ವ ಅಂದ್ರೆ ನೋಡೋದಾದ್ರ ಅವರೊಬ್ಬರ ಬರಹಗಾರರಾಗಿ, ಜೊತೆಗೆ ನಾಟಕಕಾರರಾಗಿ, ಚಿತ್ರ ಕಲಾವಿದರಾಗಿ, ಯಕ್ಷಗಾನ ಸಂಶೋಧಕರಾಗಿ, ಪರಿಸರವಾದಿಯಾಗಿ, ಹಿಂಗೆಲ್ಲಾ ಏನೇನ್ ಮಾಡಿದಾರಲ್ಲ ತಮ್ಮ ಜೀವನದ ಪ್ರತಿಯೊಂದು ಇದನ್ನ ಏನ್ ಮಾಡಿದಾರ ಅಂದ್ರ ಈ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಅನ್ನೋ ಪುಸ್ತಕದಲ್ಲಿ ಏನ್ ಮಾಡಿದಾರ ಚಿತ್ರಿಸಿದಾರ ಅಂತ ಹೇಳ್ಬೋದು, ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ಅನುಪಮಾ ನಿರಂಜನ್ ಅವರ ಆತ್ಮಕಥನ ನೋಡೋದಾದ್ರ ನೆನಪು ಸಿಹಿ ಕಹಿ. ಈ ಅನುಪಮಾ ನಿರಂಜನ್ ಅವರು ವೃತ್ತಿಯಲ್ಲಿ ಒಬ್ರು ವೈದ್ಯ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಇವ್ರು ಬರ್ದಂತ ಆತ್ಮಕಥನ ನೆನಪು ಸಿಹಿ ಕಹಿ ಅನ್ನೋದ್ರಾಗ ಏನ್ ಬರ್ದಾರ ಅಂತ ನೋಡೋದಾದ್ರ, ಅವರು ಸಮಾಜದಲ್ಲಿ ವಿವಿಧ ಜನರನ್ನ ಅಂದ್ರೆ ಸಮಾಜದಲ್ಲಿ ಇರುವಂತ ಬೇರೆ ಬೇರೆ ಜನರನ್ನ ಭೇಟಿ ಮಾಡಿದಾಗ ಆದಂತ ಅನುಭವನ ಬರ್ದಾರ. ಜೊತೆಗೆ ರೋಗಿಗಳ ಅವರ ಆಸ್ಪತ್ರೆಯಲ್ಲಿ ಅಥವಾ ಹಿಂಗ ಅವರ ವೃತ್ತಿ ಜೀವನದಲ್ಲಿ ಕಂಡು ಬಂದಂತ ರೋಗಿಗಳ ಬದುಕನ್ನ ಕುರಿತು ಏನ್ ಮಾಡಿದಾರ. ಜೊತೆಗೆ ವೃತ್ತಿ ಜೀವನದ ವೈದ್ಯ ವೃತ್ತಿಯಿಂದ ಇದ್ರವ್ರು ಆ ವೈದ್ಯ ವೃತ್ತಿಯಲ್ಲಿ ಎದುರಿಸಿದ ಸವಾಲುಗಳನ್ನ ಕುರಿತು ಏನ್ ಮಾಡಿದಾರ ಅಂದ್ರ ಅವ್ರನ್ನೆಲ್ಲ ಏನ್ ಮಾಡಿದಾರ ಈ ನೆನಪು ಸಿಹಿ ಕಹಿ ಅನ್ನೋ ಪುಸ್ತಕದಲ್ಲಿ ಬರೆದಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವ ಕಡಿದಾಳ ಮಂಜಪ್ಪನವರ ಆತ್ಮಕಥನ ನೋಡೋದಾದ್ರ ನನಸಾಗದ ಕನಸು ಅಂತ ಹೇಳ್ಬೋದು ನೋಡ್ರಿ.
ಈ ನನಸಾಗದ ಕನಸಲ್ಲಿ ಅವ್ರು ಏನ್ ಬರ್ದಾರ ಅಂತ ನೋಡಿದ್ರ ಅಂದಿನ ಕಾಲದ ರಾಜಕೀಯ ಸ್ಥಿತ್ಯಂತರಗಳು ಮತ್ತು ಅಂದಿನ ಕಾಲದ ರಾಜಕೀಯ ಸ್ಥಿತ್ಯಂತರಗಳು ಹೇಗಿದ್ದು, ಜೊತೆಗೆ ಗಾಂಧಿವಾದ ಅವ್ರ ಮೇಲೆ ಪ್ರಭಾವ ಬೀರದಂತೆ ಹೇಗ್ ಪ್ರಭಾವ ಬೀರಿದೆ ಅನ್ನೋದು ಕುರಿತ ಈ ನನಸಾಗದ ಕನಸು ಪುಸ್ತಕದಲ್ಲಿ ಏನ್ ಮಾಡಿದಾರ ಅಂದ್ರ ಅವ್ರು ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ ದೇ ದೇಜಗೌ ಅಂದ್ರ ದೇವೇಗೌಡ ಜವರೇಗೌಡ ಅಂತ ಹೇಳ್ಬೋದು ಅವ್ರ ಪೂರ್ಣ ಹೆಸರು. ಹಾಗಾದ್ರೆ ಇವ್ರ ಆತ್ಮಕಥನ ನೋಡೋದಿದ್ರ ಹೋರಾಟದ ಬದುಕು ಅಂತ ಹೇಳ್ಬೋದು ನೋಡ್ರಿ. ಈ ಹೋರಾಟದ ಬದುಕದಾಗ ಅವ್ರ ಏನ್ ಬರ್ದಾರ ಅಂತ ನೋಡೋದಿದ್ರ ಶಿಕ್ಷಣದ ಕುರಿತು ಬರ್ದಾರ, ಅವ್ರು ಬರ್ದಂತ ಸಾಹಿತ್ಯದ ಕುರಿತು ಬರ್ದಾರ. ನೆಕ್ಸ್ಟ್ ಕನ್ನಡ ನಾಡಿನ ಉಳಿವಿಗಾಗಿ ಅವ್ರು ನಡೆಸಿದಂತ ನಿರಂತರ ಸಂಘರ್ಷದ ಕುರಿತು ಏನ್ ಮಾಡಿದಾರ ಅಂದ್ರ ಈ ಹೋರಾಟದ ಬದುಕು ಪುಸ್ತಕದಲ್ಲಿ ಏನ್ ಮಾಡಿದಾರ ಅವ್ರ ಆತ್ಮಕಥನದಲ್ಲಿ ಚಿತ್ರಿಸಿದಾರ ಅಂತ ಹೇಳ್ಬೋದು ನೋಡ್ರಿ. ಇದು ಕೂಡ ಹಲವಾರು ಬಾರಿ ಕ್ವಶನ್ ಆಗಿದ್ರಿ. ನೆಕ್ಸ್ಟ್ ಜೆ ಪಿ ರಾಜರತ್ನಂ ಅವರು ಬರೆದ ಆತ್ಮಕಥನ ಯಾವ್ದು ಅಂತ ನೋಡೋದಾದ್ರು 10 ವರ್ಷಗಳು. ಜೆ ಪಿ ರಾಜರತ್ನಂ ಅವರ ಪೂರ್ಣ ಹೆಸರು ನೋಡಿದ್ರ ಜಿ ಪರಮೇಶ್ವರ ಭಟ್ಟ ರಾಜರತ್ನಂ. ಜಿ ಪರಮೇಶ್ವರ ಭಟ್ಟ ರಾಜರತ್ನಂ ಅಂತ ಹೇಳ್ಬೋದು ನೋಡ್ರಿ. ರಾಜರತ್ನಂ. ಹಾಗಾದ್ರೆ ಇವ್ರು ಬರೆದಂತ ಆತ್ಮಕಥನ ಯಾವ್ದಂದ್ರ 10 ವರ್ಷಗಳು. ಈ 10 ವರ್ಷ ಈ ಪುಸ್ತಕದಾಗ ಏನ್ ಬರ್ದಾರ ಅಂತ ನೋಡ ಅವ್ರ ಆತ್ಮಕಥನದಾಗ ಏನ್ ಐತಿ ಅಂತ ನೋಡಿದ್ರ ತಮ್ಮ ಜೀವನದ ನೆನಪನ್ನು ಬರ್ದಾರ. ಅಂದ್ರೆ ತಮ್ಮ ಬಾಲ್ಯ ಜೀವನದ ಕುರಿತು ಸಂಪೂರ್ಣ ಸುದೀರ್ಘ ಜೀವನವನ್ನು ಕುರಿತು ವಿವರಣೆ ಮಾಡಿದಾರ. ಜೊತೆಗೆ ಅವರ ಸಾಹಿತ್ಯಿಕ ಪಯಣ, ಅವರ ಸಾಹಿತ್ಯದಲ್ಲೇ ಅವ್ರು ಹೇಗ್ ಮುಂದುವರೆದಾರ ಅಥವಾ ಸಾಹಿತ್ಯ ಹೇಗ್ ಆರಂಭಿಸ್ತಾರ ಅನ್ನೋದು ಸಂಪೂರ್ಣ ಚಿತ್ರಣವನ್ನ ಈ 10 ವರ್ಷಗಳನ್ನು ಬಂದು ಆತ್ಮಕಥನದಲ್ಲಿ ಏನ್ ಮಾಡಿದಾರ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಕಥನ ನೋಡೋದಾದ್ರ ಅದು ಭಾವ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಈ ಭಾವ ಆತ್ಮಕಥನದಲ್ಲಿ ಏನ್ ಬರ್ದಾರ ಅಂತ ನೋಡಿದ್ರ ತಮ್ಮ ಬದುಕಿನ ಸುದೀರ್ಘ ಜೀವನದ ಅನುಭವವನ್ನು ಕುರಿತು ಏನ್ ಮಾಡಿದಾರ ಅಂದ್ರ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬಸವರಾಜ್ ಕಟ್ಟಿಮನಿ. ಈ ಬಸವರಾಜ್ ಕಟ್ಟಿಮನಿಯವರ ಆತ್ಮಕಥನ ಯಾವ್ದಂತ ನೋಡೋದಾದ್ರ ಅದು ಕಾದಂಬರಿಕಾರನ ಬದುಕು ಅಂತ ಹೇಳ್ಬೋದು ನೋಡ್ರಿ. ಈ ಕಾದಂಬರಿಕಾರನ ಬದುಕು ಅವರ ಆತ್ಮಕಥನದಲ್ಲಿ ಏನೇನ್ ಬರ್ದಾರ ಅಂತ ನೋಡಿದ್ರ ಅಲ್ಲಿ ಸಂಪೂರ್ಣ ತಮ್ಮ ಬಾಲ್ಯದ ಜೀವನ ಮತ್ತು ಕಷ್ಟವನ್ನು ಬರ್ದಾರ. ಜೊತೆಗೆ ಸ್ವಾತಂತ್ರ್ಯ ಹೋರಾಟ ಹೇಗ್ ಮಾಡಿದಾರ ಅನ್ನೋದು ಬರ್ದಾರ. ಮತ್ತೇನ್ ಬರ್ದಾರ ಅಂತ ಲೇಖಕರಾಗಿ ಅವರು ಅನುಭವಿಸಿದಂತ ಸವಾಲುಗಳನ್ನ ಏನ್ ಮಾಡಿದಾರ ಅಂದ್ರ ಈ ಕಾದಂಬರಿಕಾರನ ಬದುಕಿನ ಆತ್ಮಕಥನದಲ್ಲಿ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋ ಕಯ್ಯಾರಕಿ ಇನ್ನರೈ. ಇವ್ರದ ಆತ್ಮಕಥನ ನೋಡೋದಾರ ದುಡಿತವೇ ನನ್ನ ದೇವರು. ಇದು ಕೂಡ ಹಲವಾರು ಬಾರಿ KPSC ಎಕ್ಸಾಮ್ದಾಗ ಆಗೈತಿ, ಈವನ್ GPSC ಎಕ್ಸಾಮ್ದಾಗ ಆಗೈತಿ ಅಂತ ಹೇಳ್ಬೋದು ನೋಡ್ರಿ. ದುಡಿತವೇ ನನ್ನ ದೇವರು ಇದು ಯಾರು ಬರ್ದಾರ ಅಂತ ನೋಡಿದ್ರ ಕಯ್ಯಾರಕಿ ಇನ್ನರೈ ಅಂತ ಹೇಳ್ಬೋದು. ಇವ್ರು ಬರ್ದಂತ ಆತ್ಮಕಥನ ದುಡಿತವೇ ನನ್ನ ದೇವರು. ಇದ್ರಾಗ ಅವ್ರ ಏನ್ ಬರ್ದಾರ ಅಂತ ನೋಡಿದ್ರ ಅವರ ಸುದೀರ್ಘ ಜೀವನ ಅಂದ್ರ ಅವರ ಹುಟ್ಟಿನಿಂದ ಕೊನೆಯವರೆಗಿರುವಂತ ತಮ್ಮ ಸುದೀರ್ಘ ಜೀವನವನ್ನು ಕುರಿತು ಏನ್ ಮಾಡಿದಾರ ವಿವರಣೆ ಮಾಡಿದಾರ. ಜೊತೆಗೆ ಅವ್ರೇನ್ ಮಾಡ ವೃತ್ತಿಯಲ್ಲಿ ಒಬ್ರು ಶಿಕ್ಷಕರು ಇರ್ತಾರ, ಶಿಕ್ಷಕರಾಗಿ ಕಳೆದಂತ ದಿನಗಳನ್ನ ಬರ್ದಾರ. ಜೊತೆಗೆ ಗಡಿನಾಡಿ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಅಂತ ಹೇಳ್ಬೋದು. ಈ ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ರಕ್ಷಣೆಗಾಗಿ ನಡೆಸಿದ ಹೋರಾಟವನ್ನು ಕುರಿತು ಏನ್ ಮಾಡಿದಾರ ಅಂದ್ರ ಈ ದುಡಿತವೇ ನನ್ನ ದೇವರ ಪುಸ್ತಕದಲ್ಲಿ ವಿವರಣೆ ಮಾಡಿದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋರು ಶ್ರೀರಂಗ ಅವರ ಆತ್ಮಕಥನ ಯಾವ್ದಂತ ನೋಡೋದಾದ್ರ ನಾಟ್ಯ ನೆನಪುಗಳು ನೋಡ್ರಿ. ಇದು ಶ್ರೀರಂಗ ಅವರು ಬರೆದ ಆತ್ಮಕಥನ ಅಂತ ಹೇಳ್ಬೋದು. ಈ ನಾಟ್ಯ ನೆನಪಿನಲ್ಲಿ ಅವ್ರ ಏನ್ ಚಿತ್ರಿಸಿದಾರ ಅಂತ ಏನ್ ಬರ್ದಾರ ಅಂತ ನೋಡಿದ್ರ ತಮ್ಮ ಜೀವನದ ಏರಿಳಿತಗಳನ್ನೆಲ್ಲ ಅಂದ್ರೆ ತಮ್ಮ ಹುಟ್ಟಿನಿಂದ ಹಿಡಿದು ತಮ್ಮ ಇತರವರೆಗೂ ಅವ್ರ ಜೀವನದಲ್ಲಿ ಏರಿಳಿತವನ್ನು ಕುರಿತ ವಿವರಣೆ ಮಾಡಿದಾರ. ಜೊತೆಗೆ ನಾಟಕ ರಂಗದ ಅನುಭವ ಹೇಗಾಯ್ತು ಅನ್ನೋದನ್ನ ಪ್ರತಿಯೊಂದನ್ನು ಸವಿಸ್ತಾರವಾಗಿ ಏನ್ ಮಾಡಿದಾರ ಅಂದ್ರೆ ಈ ನಾಟ್ಯ ನೆನಪುಗಳ ಪುಸ್ತಕದಲ್ಲಿ ಏನ್ ಮಾಡಿದಾರ ಅವರ ಆತ್ಮಕಥನದಲ್ಲಿ ಚಿತ್ರಿಸಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರ ಅಣಕ್ರು. ಇವರ ಆತ್ಮಕಥನ ನೋಡೋದಾದ್ರ ಬರಹಗಾರನ ಬದುಕು ಅಂತ ಹೇಳ್ಬೋದು ನೋಡ್ರಿ. ಈ ಅಣಕ್ರು ಅವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಇವ್ರ ಆತ್ಮಕಥನ ಯಾವ್ದಂದ್ರ ಬರಹಗಾರನ ಬದುಕು ಅಂತ ಹೇಳ್ಬೋದು. ಇದ್ರಾಗ ಅವ್ರ ಏನ್ ಬರ್ದಾರ ಅಂದ್ರ ತಮ್ಮ ಜೀವನದ ಬಾಲ್ಯದಿಂದ ಹಿಡಿದು ಎಲ್ಲ ಬಾಲ್ಯ ಬರ್ದಾರ, ಶಿಕ್ಷಣ ಬರ್ದಾರ. ಜೊತೆಗೆ ಜೀವನದ ಏರಿಳಿತಗಳನ್ನೆಲ್ಲ ಅಂದ್ರ ಜೀವನದ ಏರಿಳಿತ ಹೇಗೆ ಅವ್ರ ಕಷ್ಟಪಟ್ಟಿದ್ದು ಸುಖ ಪಟ್ಟಿದ್ದು ಪ್ರತಿಯೊಂದನ್ನ ಏನ್ ಮಾಡಿದಾರ ಅದನ್ನ ವಿವರಣೆ ಮಾಡಿದಾರ. ಜೊತೆಗೆ ಒಬ್ಬ ಲೇಖಕರಾಗಿ ಎದುರಿಸಿದಂತ ಸವಾಲುಗಳನ್ನ ಕುರಿತು ಏನ್ ಮಾಡಿದಾರ ಅಂತ ಅವರ ಬರಹಗಾರ ಒಬ್ರು ಲೇಖಕರಾಗಿ ಕುರಿತ ಅವ್ರು ಎದುರಿಸಿದಂತ ಸವಾಲುಗಳನ್ನು ಕೂಡ ಈ ಬರಹಗಾರನ ಬದುಕು ಎಂಬ ಆತ್ಮಕಥನದಲ್ಲಿ ವಿವರಣೆ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರ ರಾಮಶ್ರೀ ಮೊಗಳಿ ಅಂತ ಹೇಳ್ಬೋದು ನೋಡ್ರಿ. ರಾಮಶ್ರೀ ಮೊಗಳಿ ಅವರ ಆತ್ಮಕಥನ ಯಾವ್ದಂತ ನೋಡೋದು ಜೀವನ ರಸಿಕ ಅಂತ ಹೇಳ್ಬೋದು. ಈ ರಾಮಶ್ರೀ ಮೊಗಳಿ ಅವರ ಪೂರ್ಣ ಹೆಸರು ನೋಡೋದ್ರ ರಂಗನಾಥ್ ಶ್ರೀನಿವಾಸ್ ಮೊಗಳಿ ಅಂತ ಹೇಳ್ಬೋದ್ರಿ. ರಂಗನಾಥ್ ಶ್ರೀನಿವಾಸ್ ಮೊಗಳಿ ಹೌದಾ? ಹಾಗಾದ್ರೆ ಇವ್ರ ಆತ್ಮಕಥನ ಯಾವ್ದ ಜೀವನ ರಸಿಕ ಅಂತ ಹೇಳ್ಬೋದು. ಇದ್ರಾಗ ಅವ್ರ ಏನ್ ವಿವರಣೆ ಮಾಡಿದಾರ ಅಂತ ನೋಡಿದ್ರ
ಅವ್ರ ಕಂಡಂತ ಅವ್ರದ ಬಾಲ್ಯವನ್ನ ಮತ್ತೆ ಶೈಕ್ಷಣಿಕ ಜೀವನ ಕುರಿತು ವಿವರಣೆ ಮಾಡಿದಾರ. ಜೊತೆಗೆ ಸಾಹಿತ್ಯದ ಸಂಶೋಧನೆಯಿಂದ ಹಾದಿಯನ್ನು ಕುರಿತು ಈ ತರ ಏನ್ ಮಾಡಿದಾರ ವಿವರಣೆ ಅದನ್ನು ಕೂಡ ವಿವರಣೆ ಮಾಡಿದಾರ. ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಸಿದ್ಧಪಡಿಸುವಾಗ ಅವ್ರು ಎದುರಿಸಿರ್ತಕ್ಕಂತ ಸವಾಲುಗಳನ್ನು ಕುರಿತು ಏನ್ ಮಾಡಿದಾರ ಈ ಜೀವನ ರಸಿಕ ಅನ್ನುವ ಒಂದು ಆತ್ಮಕಥನದಲ್ಲಿ ಏನ್ ಮಾಡಿದಾರ ವಿವರಿಸಿದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರುವುದು ತಸು ಶ್ಯಾಮರಾಯ ಅಂತ ಹೇಳ್ಬೋದು. ಈ ತಸು ಶ್ಯಾಮರಾಯ ಅವರ ಪೂರ್ಣ ಹೆಸರು ನೋಡೋದಾದ್ರ ತಲಕಾಡು ಸುಬ್ಬರಾಯ್ ಶ್ಯಾಮರಾಯ್ ಇವರ ಪೂರ್ಣ ಹೆಸರು. ಹಾಗಾದ್ರ ಇವ್ರು ಬರೆದಂತ ಆತ್ಮಕಥನ ಯಾವ್ದಂತ ನೋಡೋದಾದ್ರೆ ಅದು ನೆನಪಿನ ಅಲೆಗಳು ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಈ ನೆನಪಿನ ಅಲೆಗಳು ಪುಸ್ತಕ ಅವ್ರ ಆತ್ಮಕಥನದಾಗ ಏನೇನು ವಿವರಣೆ ಮಾಡಿದಾರ ಅಂತ ನೋಡಿದ್ರ ಅವ್ರ ಬಾಲ್ಯ ಶಿಕ್ಷಣ ಕುರಿತು ಮಾಡಿದಾರ. ಜೊತೆಗೆ ಸಾಹಿತ್ಯಿಕ ಒಡನಾಟ, ಅವ್ರ ಸಾಹಿತ್ಯ ಜೊತೆಗೆ ಹೇಗೆ ಒಡನಾಟ ಇತ್ತು ಅನ್ನೋದು ಕೂಡ ವಿವರಣೆ ಮಾಡಿದಾರ. ಜೊತೆಗೆ ಜೀವನದ ವಿವಿಧ ಜೀವನದ ವಿವಿಧ ಹಂತಗಳನ್ನು ಕೂಡ ಏನ್ ಮಾಡಿದಾರೆ ಇಲ್ಲಿ ವಿವರಣೆ ಕೊಟ್ಟಿದಾರ. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಳೆದಂತ ನೆನಪುಗಳನ್ನ ಏನ್ ಮಾಡಿದಾರ ಅಂದ್ರೆ ಈ ನೆನಪಿನ ಅಲೆಗಳು ಅನ್ನುವ ಒಂದು ಆತ್ಮಕಥನದಲ್ಲಿ ಬರ್ದಾರ ಅಂತ ಹೇಳ್ಬೋದು. ಅದು ಯಾರಂತ ನೋಡೋದಾದ್ರೆ ತಸು ಶ್ಯಾಮರಾಯ್, ತಲಕಾಡು ಸುಬ್ಬರಾಯ್ ಶ್ಯಾಮರಾಯ್ ಅಂತ ಅವ್ರ ಪೂರ್ಣ ಹೆಸರು. ನೆಕ್ಸ್ಟ್ ಬರೋರ ಬೀಚಿ ನೋಡ್ರಿ. ಬೀಚಿ ಅವರ ಬರೆದಂತ ಆತ್ಮಕಥನ ಯಾವ್ದಂತ ನೋಡೋದ್ರ ಅದು ನನ್ನ ಬಯೋಗ್ರಫಿ. ಹೌದಾ? ಹಾಗಾದ್ರೆ ಈ ಬೀಚಿ ಅವರ ಪೂರ್ಣ ಹೆಸರು ನೋಡೋದ್ರ ರಾಯಸಂ ಭೀಮಸೇನ್ ರಾವ್ ಇವ್ರನ್ನೆಲ್ಲಾರು ಬೀಚಿ ಅಂತಾನು ಕೂಡ ಕರೀತಾರ. ಹಾಗಾದ್ರ ಇವ್ರು ಬರೆದಂತ ನನ್ನ ಬಯೋಗ್ರಫಿ ಚಿತ್ರದಲ್ಲಿ ಆತ್ಮಕಥನದಲ್ಲಿ ಏನ್ ಬರ್ದಾರ ಅಂತ ನೋಡಿದ್ರ ಅವ್ರು ತಮ್ಮ ಜೀವನದಲ್ಲಿ ಆದಂತ ತಪ್ಪುಗಳನ್ನ ಬರ್ದಾರ. ಅವ್ರ ದೌರ್ಬಲ್ಯ ಏನೈತೆ ಅದನ್ನು ಕೂಡ ಬರ್ದಾರ. ಜೊತೆಗೆ ಬಡತನದಲ್ಲಿ ಕಳೆದಂತ ದಿನಗಳನ್ನು ಕುರಿತು ಏನ್ ಮಾಡಿದಾರ ಅಂದ್ರೆ ಈ ನನ್ನ ಬಯೋಗ್ರಫಿ ಎಂಬ ಆತ್ಮಕಥನದಲ್ಲಿ ಏನ್ ಮಾಡಿದಾರ ವಿವರಣೆ ಕೊಟ್ಟಿದಾರ ಅಂತ ಹೇಳ್ಬೋದು, ವಿವರಣೆ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಕುಂ ವೀರಭದ್ರಪ್ಪ. ಇವರ ಆತ್ಮಕಥನ ನೋಡೋದಾದ್ರೆ ಅದು ಗಾಂಧಿ ಕ್ಲಾಸ್ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಕುಂ ವೀರಭದ್ರಪ್ಪರ ಪೂರ್ಣ ಹೆಸರು ನೋಡಿದ್ರ ಕುಂಬಾರ ವೀರಭದ್ರಪ್ಪ ಅಂತ ಹೇಳ್ಬೋದು. ಇವ್ರ ಕಾವ್ಯನಾಮ ಏನ್ ಬರುತ್ತೆ ಅಂತ ನೋಡಿದ್ರ ಕುಂವಿ ಅಂತ ಅಷ್ಟ ಬಿಡ್ತಾರ ನೋಡ್ರಿ. ಕಾವ್ಯನಾಮ ಕುಂವಿ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರು ಬರೆದಂತ ನನ್ನ ಗಾಂಧಿ ಕ್ಲಾಸ್ ಅನ್ನೋದ ಒಂದು ಆತ್ಮಕಥನ. ಈ ಆತ್ಮಕಥನದಲ್ಲಿ ಅವ್ರು ಏನು ಬರ್ದಾರ ಅಂತ ನೋಡಿದ್ರ ಅವ್ರ ಬಾಲ್ಯವನ್ನ ಬರ್ದಾರ, ಅವ್ರ ಶಿಕ್ಷಣವನ್ನು ಬೆಳೆದಾರ. ಜೊತೆಗೆ ಅವರು ಬೆಳೆದು ಬಂದಂತ ಪರಿಸರ ಅಂದ್ರೆ ಸುತ್ತಮುತ್ತಲಿನ ಅವ್ರ ಪರಿಸರ ಹೇಗಿತ್ತು, ಜೊತೆಗೆ ಹಳ್ಳಿಯ ಬದುಕು ಅವ್ರು ಬೆಳೆದಂತ ಹಳ್ಳಿಯ ಪರಿಸ್ಥಿತಿ ಹೇಗಿತ್ತು, ಹಳ್ಳಿಯ ಬದುಕಿನ ಚಿತ್ರಣವನ್ನು ಮಾಡಿದಾರ. ಜೊತೆಗೆ ತಮ್ಮ ಮೇಲೆ ಪ್ರಭಾವ ಬೀರಿದಂತ ಗಾಂಧಿವಾದವನ್ನು ಕುರಿತು ಏನ್ ಮಾಡಿದಾರ ಈ ಗಾಂಧಿ ಕ್ಲಾಸ್ ಅನ್ನ ಆತ್ಮಕಥನದಲ್ಲಿ ವಿವರಣೆ ಕೊಟ್ಟಾರ ಅಂತ ಹೇಳ್ಬೋದು ನೋಡ್ರಿ. ಹೌದಾ? ನೆಕ್ಸ್ಟ್ ಬರೋರು ಎಸ್.ಎಲ್. ಭೈರಪ್ಪನವರ ಆತ್ಮಕಥನ ಯಾವ್ದಂತ ನೋಡೋದು ಬಿತ್ತಿ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರ ಎಸ್.ಎಲ್. ಭೈರಪ್ಪನವರು ಬರೆದಂತ ಆತ್ಮಕಥನ ಬಿತ್ತಿಯಲ್ಲಿ ಏನೇನ್ ಬರ್ದಾರ ಅಂತ ನೋಡೋದು ಅವರ ಬಾಲ್ಯದ ಬಡತನವನ್ನು ಬರ್ದಾರ. ಜೊತೆಗೆ ಅವ್ರ ತಾಯಿಯ ಸಾವಾಕೈತಿ, ಅವ್ರ ತಾಯಿಯ ಸಾವಿನ ಕುರಿತ ಚಿತ್ರಣ ಬರ್ದಾರ. ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ಅವ್ರು ಮಾಡಿದಂತ ಹೋರಾಟನ ಕುರಿತ ವಿವರಣೆ ಕೊಟ್ಟಿದಾರ. ಜೊತೆಗೆ ಒಬ್ಬ ಲೇಖಕರಾಗಿ ತಮ್ಮ ವಿಚಾರಧಾರಣೆಯನ್ನು ಏನ್ ಮಾಡಿದಾರ ಈ ಬಿತ್ತಿ ಅನ್ನೋ ಒಂದು ಆತ್ಮಕಥನದಲ್ಲಿ ಪ್ರಕಟಿಸಿದಾರ ಅಥವಾ ವಿವರಿಸಿದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋರ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥನ ನೋಡೋದಾದ್ರ ಆಡಾಡತ ಆಯುಷ್ಯ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರ ಗಿರೀಶ್ ಕಾರ್ನಾಡ್ ರಚಿತ ಆತ್ಮಕಥನ ಆಡಾಡತ ಆಯುಷ್ಯ ಅಂತ ಹೇಳ್ಬೋದು. ಇದು ಕೂಡ ಹಲವಾರು ಬಾರಿ ಕ್ವಶನ್ ಆಗಿತ್ರಿ ಬಿತ್ತಿ. ನೆಕ್ಸ್ಟ್ ಆಡಾಡತ ಆಯುಷ್ಯದಾಗ ಅವ್ರು ಏನ್ ಬರ್ದಾರ ಅಂತ ನೋಡೋದಾದ್ರ ಅವರು ತಮ್ಮ ಬಾಲ್ಯದ ಜೀವನ ಕುರಿತು ವಿವರಣೆ ಮಾಡಿದಾರ. ಜೊತೆಗೆ ಅವ್ರ ಮೇಲೆ ಪ್ರಭಾವ ಬೀರಿದಂತ ನಾಟಕ ರಂಗದ ಕುರಿತು ಏನ್ ಮಾಡಿದಾರ ಅಂದ್ರ ಈ ಆಡಾಡತ ಆಯುಷ್ಯದಾಗ ಬರ್ದಾರ, ಆತ್ಮಕಥನದಲ್ಲಿ ಬರ್ದಾರ. ಜೊತೆಗೆ ಅವರು ಸಿನಿಮಾದಾಗೂ ನಟನೆ ಮಾಡಿದಾರ. ಹಾಗಾದ್ರೆ ಆ ಸಿನಿಮಾ ಜಗತ್ತಿನ ಅನುಭವ ಹೇಗಿತ್ತು ಅನ್ನೋದು ಕೂಡ ಈ ಆಡಾಡತ ಆಯುಷ್ಯನವರ ಆತ್ಮಕಥನದಾಗ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಆತ್ಮಕಥನ ಯಾವ್ದಂತ ನೋಡೋದು ನನ್ನ ರಸಯಾತ್ರೆ. ಹಾಗಾದ್ರ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸಂಗೀತಗಾರ ಅಂತ ಹೇಳ್ಬೋದು. ಹಾಗಾದ್ರ ಇವರು ತಮ್ಮ ಆತ್ಮಕಥೆಯಲ್ಲಿ ಏನೇನ್ ಬರ್ದಾರ ಅಂತ ನೋಡೋದಾದ್ರ ತಮ್ಮ ಬಾಲ್ಯದ ಕಷ್ಟ ಸುಖವನ್ನ ಅಂದ್ರೆ ಕಷ್ಟವನ್ನು ಬರ್ದಾರ. ಜೊತೆಗೆ ಗುರುಕುಲ ಪದ್ಧತಿಯಲ್ಲಿ ಅವ್ರು ಕಲಿತಂತ ರೀತಿ ಹೇಗಿತ್ತು ಅನ್ನೋದು ಕೂಡ ಅಂದ್ರೆ ಶಿಕ್ಷಣದ ರೀತಿಯನ್ನು ಬರ್ದಾರ. ಜೊತೆಗೆ ಸಂಗೀತದ ಪ್ರಯಾಣ ಅವ್ರ ಸಂಗೀತದ ಪಯಣ ಹೇಗೆ ಆರಂಭ ಆಯ್ತು ಅನ್ನೋದು ಬರ್ದಾರ. ಜೊತೆಗೆ ಶ್ರೇಷ್ಠ ಗಾಯಕರಾಗಿ ಅವ್ರು ಹೆಂಗ್ ಬೆಳೆದು ಬಂದ್ರು ಅನ್ನೋದು ಕೂಡ ಈ ನನ್ನ ರಸಯಾತ್ರೆ ಅನ್ನೋ ಆತ್ಮಕಥನದಲ್ಲಿ ವಿವರಣೆ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ಸಿದ್ದಲಿಂಗಯ್ಯ ಅವರ ಆತ್ಮಕಥನ ಯಾವ್ದಂತ ನೋಡೋದು ಅದು ಊರು ಕೇರಿ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಸಿದ್ದಲಿಂಗಯ್ಯನವರು ಬರೆದಂತ ಆತ್ಮಕಥನ ಊರು ಕೇರಿ ಎಂಬ ಆತ್ಮಕಥನದಲ್ಲಿ ಅವ್ರು ಏನೇನು ವಿವರಣೆ ಮಾಡಿದಾರ ಅಂತ ನೋಡೋದಾದ್ರ
ದಲಿತ ಸಮುದಾಯ ಎದುರಿಸುತ್ತಿರುವಂತ ಸಾಮಾಜಿಕ ಸಂಘರ್ಷಗಳು ಹೇಗಿದ್ವು ಅವತ್ತಿನ ಕಾಲದಲ್ಲಿ ದಲಿತ ಜನಾಂಗ ಎದುರಿಸಿರ್ತಕ್ಕಂಥ ಸಾಮಾಜಿಕ ಸಂಘರ್ಷ ಸಾಮಾಜಿಕ ಹೋರಾಟಗಳು ಹೇಗಿದ್ವು, ಜೊತೆಗೆ ಅದ್ರಲ್ಲಿ ಅವ್ರು ಅನುಭವಿಸಿದಂತ ಅವಮಾನ ಹೇಗಿತ್ತು, ಜೊತೆಗೆ ಹಸಿವಿನ ಚಿತ್ರಣವನ್ನು ಮಾಡಿದಾರೆ ನೋಡ್ರಿ ಅವ್ರು. ಅಂದ್ರ ಬಡತನದಲ್ಲಿ ಬೆಳೆದು ಬಂದಾಗ ಹಸಿವು ಹೇಗೆಲ್ಲಾ ಪಾಠ ಕಲಿಸೈತಿ ಅನ್ನೋದು ಕೂಡ ಏನ್ ಮಾಡಿದಾರ ಈ ಊರು ಕೇರಿ ಅನ್ನೋ ಒಂದು ಆತ್ಮಕಥನದಲ್ಲಿ ಏನ್ ಮಾಡಿದಾರ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಎಚ್ ನರಸಿಂಹಯ್ಯ. ಎಚ್ ನರಸಿಂಹಯ್ಯರ ಆತ್ಮಕಥನ ಯಾವ್ದಂತ ನೋಡೋದು ಹೋರಾಟದ ಹಾದಿ ಅಂತ ಹೇಳ್ಬೋದು ನೋಡ್ರಿ. ಹೌದಾ, ಹಾಗಾದ್ರೆ ಈ ಹೋರಾಟದ ಹಾದಿಯಲ್ಲಿ ಅವ್ರು ಏನೋ ವಿವರಣೆ ಕೊಟ್ಟಿದಾರ ಅಂತ ನೋಡಿದ್ರ ಅವ್ರ ಬಾಲ್ಯದಲ್ಲಿ ಬಡತನ ಹೇಗಿತ್ತು ಅನ್ನೋದು, ಬಾಲ್ಯದ ಬಡತನದ ಕುರಿತು ವಿವರಣೆ ಮಾಡಿದಾರ. ಜೊತೆಗೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿಗೆ ಬಂದ ರೀತಿ, ಅಂದ್ರೆ ಬೆಂಗಳೂರಿನಲ್ಲಿ ಒಬ್ರು ಹಳ್ಳಿಯಲ್ಲಿದ್ದಂತ ವ್ಯಕ್ತಿ ಬೆಂಗಳೂರು, ಆಗಿನ ಕಾಲ ಬೆಂಗಳೂರು ಸ್ವಲ್ಪ ದೂರ ಅಂತ ಹೇಳ್ಬೋದು. ಹಾಗಾದ್ರೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ಗೆ ಅವ್ರು ಬಂದ ರೀತಿ ಹೇಗಿತ್ತು ಅನ್ನೋದು ಕೂಡ ವಿವರಣೆ ಮಾಡಿದಾರ. ಜೊತೆಗೆ ಅಮೆರಿಕಾದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನೋಡ್ರಿ. ಅಂಡ್ ಅಮೆರಿಕಾದಲ್ಲಿ ಡಾಕ್ಟರೇಟ್ ಪದವಿ ಪಡೆದಲ್ಲಿ ಆದಂತ ಅನುಭವನ ಕುರಿತು ಏನ್ ಮಾಡಿದಾರ ಈ ಹೋರಾಟ ಹಾದಿಯಲ್ಲಿ ವಿವರಣೆ ಕೊಟ್ಟಿದಾರ. ಜೊತೆಗೆ ಜೀವನದಲ್ಲಿ ಎದುರಿಸಿದ ಗಾಂಧಿವಾದವನ್ನ ಅದನ್ನು ಕೂಡ ಏನ್ ಮಾಡಿದಾರ ಅಂದ್ರೆ ಇಲ್ಲಿ ಏನ್ ಮಾಡಿದಾರ ಅಂದ್ರೆ ಹೋರಾಟದ ಹಾದಿ ಅನ್ನೋ ಒಂದು ಆತ್ಮಕಥನದಲ್ಲಿ ವಿವರಣೆ ಮಾಡಿದಾರ ಅಂತ, ಜೀವನದ ಹೋರಾಟದ ಪಾಲಿಸಿದ ಜೀವನದಲ್ಲಿ ಅವರ ಗಾಂಧಿವಾದವನ್ನು ತಮ್ಮ ಜೀವನದಲ್ಲಿ ಹೇಗೆ ಪಾಲಿಸಿದಾರ ಅನ್ನೋದು ಕುರಿತ ಈ ಹೋರಾಟದ ಹಾದಿಯನ್ನು ಆತ್ಮಕಥನದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ಶರಣಕುಮಾರ್ ಲಿಬಾಳೆ. ಶರಣಕುಮಾರ್ ಲಿಬಾಳೆ ಅವರು ಬರೆದಂತ ಆತ್ಮಕಥನ ಯಾವ್ದಂತ ನೋಡಿದ್ರ ಅಕ್ರಮ ಸಂತಾನ ಅಂತ ಹೇಳ್ಬೋದು ನೋಡ್ರಿ. ಈ ಶರಣಕುಮಾರ್ ಲಿಬಾಳೆ ಅವರು ಬರೆದಂತ ಅವ್ರದ್ದು ಆಕ್ಚುಲಿ ಅದ ಏನ ಆತ್ಮಕಥನ ಯಾವ್ದಂದ್ರ ಅಕ್ಕಮರ್ಷಿ ಅಂತ ಐತದ. ಹಾಗಾದ್ರೆ ಅದು ಮರಾಠಿ ಭಾಷೆದಾಗ ಅಕ್ಕಮರ್ಷಿ ಅಂದ್ರ ಅಕ್ರಮ ಸಂತಾನ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿರುವಂತ ಒಬ್ಬ ವ್ಯಕ್ತಿ ಅವನ ಜನ್ಮದ ಆಧಾರ ಮೇಲೆ ಹೇಗೆ ಜನವರನ್ನ ಕೀಳಾಗಿ ಕಾಣ್ತಾರ, ಅಂದ್ರೆ ಅಕ್ರಮ ಸಂಬಂಧಪಟ್ಟ ಹಿಂಗ ಈ ತರ ಹುಟ್ಟಿದ್ರ ಹಿಂಗ ಅಕ್ರಮ ಸಂತಾನ ಅಂತ ಬರ್ದಾರಲ್ಲ, ಅಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅವನ ಜನ್ಮದ ಆಧಾರವಾಗಿಟ್ಕೊಂಡು ಹೇಗೆ ಅವನ್ನೆಲ್ಲ ಕೀಳಾಗಿ ಕಾಣ್ತಾರ ಅನ್ನೋದ್ ಕುರಿತ ಈ ಅಕ್ರಮ ಸಂತಾನ ಆತ್ಮಕಥನದಲ್ಲಿ ವಿವರಣೆ ಮಾಡಿದಾರ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋ ಚನ್ನವೀರ್ ಕಣವಿ. ಚನ್ನವೀರ್ ಕಣವಿ ಅವರ ಆತ್ಮಕಥನ ಯಾವ್ದಂತ ನೋಡೋದು ಅದು ಭಾವಜೀವ ಅಂತ ಹೇಳ್ಬೋದು. ಹೌದಾ, ಹಾಗಾದ್ರೆ ಈ ಭಾವಜೀವದಲ್ಲಿ ಅವ್ರ ತಮ್ಮ ಆತ್ಮಕಥನದಲ್ಲಿ ಏನ್ ಬರ್ದಾರ ಅಂತ ನೋಡಿದ್ರ ತಮ್ಮ ಸುದೀರ್ಘ ಜೀವನದ ಬದುಕಿನ ಅನುಭವವನ್ನು ಬರ್ದಾರ. ಜೊತೆಗೆ ಅವರ ಸಾಹಿತ್ಯದ ಹಾದಿ, ಅವರ ಅಂದ್ರೆ ಜೀವನದಲ್ಲಿ ಸಾಹಿತ್ಯ ಹೇಗೆಲ್ಲ ರೂಪುಗೊಂಡಿತ್ತು ಅಂದ್ರೆ ಪ್ರಾರಂಭದಿಂದ ಅವ್ರಿರೋವರೆಗೂ ಸಾಹಿತ್ಯ ಹೇಗೆಲ್ಲ ಅವ್ರದ ಸಾಹಿತ್ಯದ ಪ್ರಯಾಣವನ್ನು ಕುರಿತು ಏನ್ ಮಾಡಿದಾರ ಈ ಭಾವಜೀವನದಿಂದ ಆತ್ಮಕಥನದಲ್ಲಿ ಬರ್ದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವ ಹರ್ಡೇಕರ್ ಮಂಜಪ್ಪ. ಇವರು ಬರೆದಂತ ಆತ್ಮಕಥನ ಯಾವ್ದಂತ ನೋಡಿದ್ರ 36 ವರ್ಷಗಳ ನನ್ನ ಜೀವನದ ಅನುಭವಗಳು ಅಂತ ಹೇಳ್ಬೋದು ನೋಡ್ರಿ. ಹರ್ಡೇಕರ್ ಮಂಜಪ್ಪನವರು ಬರೆದಂತ 36 ವರ್ಷಗಳ ನನ್ನ ಜೀವನದ ಅನುಭವ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರಲ್ಲಿ ಅವ್ರು ಏನ ವಿವರಣೆ ಕೊಟ್ಟಿದಾರ ಅಂತ ನೋಡಿದ್ರ ಅವರ ಆರಂಭಿಕ ಜೀವನ ಕುರಿತು, ಅಂದ್ರೆ ಬಾಲ್ಯದಿಂದ ಹಿಡಿದು ಅವ್ರ ಜೀವನ ಕುರಿತು ಏನ್ ಮಾಡಿದಾರ ವಿವರಣೆ ಮಾಡಿದಾರ. ಜೊತೆಗೆ ರಾಷ್ಟ್ರೀಯ ಚಳವಳಿಗೆ ಅವ್ರು ಹೇಗೆ ಧುಮುಕಿದಾರ ಅಥವಾ ರಾಷ್ಟ್ರೀಯ ಚಳವಳಿಗೆ ಹೇಗೆ ಅವ್ರು ಭಾಗವಹಿಸಿದಾರ ಅನ್ನೋ ಕೂಡ ಬರ್ದಾರ. ಜೊತೆಗೆ ಸತ್ಯಾಗ್ರಹದ ಹಾದಿಯಲ್ಲಿ ಅವರು ಅನುಭವಿಸಿದಂತ ಸೋಲುಗಳನ್ನು ಕೂಡ ಏನ್ ಮಾಡಿದಾರ ಅಂದ್ರೆ ಈ 36 ವರ್ಷಗಳನ್ನ ಜೀವನದ ಅನುಭವಗಳನ್ನು ಎನ್ನುವ ಆತ್ಮಕಥನದಲ್ಲಿ ವಿವರಣೆ ಕೊಟ್ಟಿದಾರ ಅಂತ ಹೇಳ್ಬೋದು. ಕೊನೆಯದಾಗಿ ಬರೋರು ಬೆಸಗರಹಳ್ಳಿ ರಾಮಣ್ಣ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಇವರ ಆತ್ಮಕಥನ ಯಾವ್ದಂತ ನೋಡಿದ್ರ ಕಾಡುಗಿನಿ ಅಂತ ಹೇಳ್ಬೋದು. ಹಾಗಾದ್ರ ಇವರು ಬೆಸಗರಹಳ್ಳಿ ರಾಮಣ್ಣ ಅವರು ವೃತ್ತಿಯಲ್ಲಿ ಒಬ್ಬೊಬ್ರ ವೈದ್ಯ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರ ಇವರು ಬರೆದಂತ ಆತ್ಮಕಥನ ಯಾವ್ದ ಕಾಡುಗಿನಿ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರಾಗ ಏನ್ ಮಾಡಿದಾರೆ ಅಂದ್ರೆ ಅವರು ಗ್ರಾಮೀಣ ಜನರೊಂದಿಗೆ ಇರುವಂತ ಗಾಢ ಬಾಂಧವ್ಯ, ಅಂದ್ರೆ ಗ್ರಾಮೀಣ ಜನರು ಮತ್ತ ಕಾಡು ಐತ್ಲಾ ಇದ್ರ ನಡುವಿನಂತ ಒಂದು ಬಾಂಧವ್ಯನ ಕುರಿತು ವಿವರಣೆ ಮಾಡಿದಾರ. ಮತ್ತ ಈಗ ಕಾಡಿನ ಚಿತ್ರಣ ಕೂಡ ಇವ್ರು ಏನ್ ಮಾಡಿದಾರ ಅಂದ್ರೆ ಅವ್ರ ಆತ್ಮಕಥನದಲ್ಲಿ ಬರ್ದಾರ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಇಲ್ಲಿವರೆಗೂ ಒಂದು 15ರಿಂದ 20 ಕವಿಗಳ ಅಥವಾ ಸಾಹಿತಿಗಳವರ ಅವ್ರ ಆತ್ಮಕಥನ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದಿರಾ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.